ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ಅದರ ಜೊತೆಗೆ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಮಹೋನ್ನತವಾದಂತಹ ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮೊದಲನೇದ ಗ್ರಹ ಬದಲಾವಣೆಗಳು ನೋಡೋಣ. 1ನೇ ತಾರೀಕು 6ನೇ ತಿಂಗಳು 2024 ಕುಜ ಮೇಷ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 12ನೇ ತಾರೀಕು 6ನೇ ತಿಂಗಳು 2024 ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದು, 14ನೇ ತಾರೀಕಿನಂದು ರವಿ ಮತ್ತು ಬುಧ ಗ್ರಹರು ಇಬ್ಬರೂ ಸಹ ತಮ್ಮ ರಾಶಿಯ ಪಲ್ಲಟವನ್ನ ಮಾಡ್ತಾ ಕ್ರಮವಾಗಿ ಇಬ್ಬರೂ ಸಹ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೇ ರೀತಿಯಾಗಿ ಕಟಕ ರಾಶಿಗೆ ಬುಧ 29ನೇ ತಾರೀಕಿನಂದು ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ತಿಂಗಳ ಗ್ರಹಗಳ ಸ್ಥಾನ ಪಲ್ಲಟದ ದಿನಾಂಕಗಳು. ಅದರ ಜೊತೆಗೆ ನಮ್ಮ ರೈತಾಪಿ ವರ್ಗದವರಿಗೆ ಮುಂಗಾರು ಮಳೆಯ ದಿನಾಂಕಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಯಾವ್ಯಾವ ದಿನಾಂಕಗಳಲ್ಲಿ ಮಳೆ ಬರಬಹುದು ಅಂತ ನೋಡಿ. ಜೂನ್ ನಲ್ಲಿ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ರೋಹಿಣಿಯ ಮಳೆ ಇರುತ್ತೆ. ಈ ರೋಹಿಣಿಯ ಮಳೆಯು ತುಂಬಾ ಸಾಧಾರಣವಾಗಿರುತ್ತೆ. ಅಂತಹ ಹೇಳಿಕೊಳ್ಳುವಂತಹ ಪ್ರಮಾಣದ ಮಳೆಯು ಜೂನ್ ತಿಂಗಳಲ್ಲಿ ಬರಲ್ಲ. ಅದಾದ ನಂತರದಲ್ಲಿ 7ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಮೃಗಶಿರಾ ಮಳೆ ಇರುತ್ತೆ. ಮೃಗಶಿರಾ ನಕ್ಷತ್ರದ ಮಳೆ ಇರುತ್ತೆ. ಆ ಮೃಗಶಿರಾ ನಕ್ಷತ್ರದ ಮಳೆಯೂ ಸಹ ತುಂಬಾ ಸಾಧಾರಣವಾಗಿದ್ದು ಬಹಳ ಅತಿ ಹೆಚ್ಚಿನ ಪ್ರಮಾಣದಲ್ಲೇನು ಬರುವುದಿಲ್ಲ. ಇನ್ನು ಜೂನ್ ತಿಂಗಳಲ್ಲಿ ಯಾವ ಯಾವ ದಿನಾಂಕಗಳಂದು ಮಳೆ ಬರಬಹುದು ಅನ್ನುವಂಥದ್ದು ನೋಡೋಣ. 1, 2, 5, 6, 9, 10, 11, 12, 13, 14, 15, 16, 23, 24, 25, 26, 27, 28, 29 ಈ ದಿನಾಂಕಗಳಂದು ನೀವು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ನೋಡಿ, ಮುಂಚೆನೆ ನಮ್ಗೆ ಯಾವ್ಯಾವ ದಿನಾಂಕಗಳಲ್ಲಿ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಎಷ್ಟು ಚೆನ್ನಾಗಿ ನಮ್ಮ ಪೂರ್ವಿಕರು ಯಾವುದೇ ರೀತಿಯಾದಂತಹ ಇವಾಗಿನ ವೆದರ್ ಫೋರ್ಕಾಸ್ಟಿಂಗ್ ರಿಪೋರ್ಟ್ಸ್ ಗಳನ್ನ ಅವಾಗ್ಲೇನೆ ಒಳ್ಳೆ ರೀತಿಯಲ್ಲಿ ಸಿದ್ಧ ಮಾಡಿ ಇಟ್ಕೊಂಡಿದ್ರು. ಒಂದು ಪಂಚಾಂಗದ ಲೆಕ್ಕಾಚಾರದಲ್ಲಿ ಇದ್ರೆ ಅವರ ಬುದ್ಧಿವಂತಿಕೆಯನ್ನ ನಾವು ಗ್ರಹಿಸಿಕೊಳ್ಳಲೇಬೇಕಲ್ವಾ. ಈ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ಮಾಹಿತಿಯು ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗುತ್ತೆ. ಅವರ ಉಳುಮೆಗಾಗಿರಬಹುದು, ಗೊಬ್ಬರ ಚೆಲ್ಕೊಳ್ಳೋದಕ್ಕಾಗಬಹುದು, ನಾಟಿ ಕೆಲಸಗಳಿಗಾಗಬಹುದು, ಇವೆಲ್ಲದಕ್ಕೂ ಸಹ ತುಂಬಾ ಅನುಕೂಲತೆಗಳು ಉಂಟಾಗುತ್ತೆ. ಈ ದಿನಾಂಕಗಳಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗಳನ್ನ ನೀವು ಮುಂದುವರಿಸ್ತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಅದೇ ರೀತಿಯಾಗಿ ಈ ಒಂದು ಗ್ರಹಗಳ ಬದಲಾವಣೆ ಸ್ಥಿತಿಯಿಂದಾಗಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಇದಾವೆ ಅನ್ನೋದನ್ನ ನೋಡೋಣ. ಕನ್ಯಾ ರಾಶಿಯವರಿಗೆ ಎಲ್ಲಾ ವಿಚಾರಗಳು ತುಂಬಾ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಯಾವುದೇ ರೀತಿಯಾದಂತಹ ಏರುಪೇರುಗಳು ನಿಮಗೆ ಇವತ್ತು ಅಂದ್ರೆ ಈ ತಿಂಗಳಲ್ಲಿ ಬರ್ತಕ್ಕಂಥದ್ದು ಇರುವುದಿಲ್ಲ. ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಸ್ಥಿರತೆ ಇರುತ್ತೆ ಮತ್ತು ಆದಾಯ ಏರಿಕೆ ಕ್ರಮದಲ್ಲಿ ಇರ್ತಕ್ಕಂಥದ್ದು. ಗುರುಬಲವು ಸಹ ನಿಮಗೆ ಪ್ರಚಂಡವಾಗಿ ಇರತಕ್ಕಂಥದ್ದು. ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯೋಚನೆ ಮಾಡೋದು ಬೇಡ. ಆದಾಯನೂ ಸಹ ನಿಮ್ಗೆ ಅದೇ ರೀತಿಯಾಗಿ ಬರ್ತಾ ಹೋಗೋದ್ರಿಂದ ವೆಚ್ಚಗಳು ಸಹ ನಿಮ್ಗೆ ಅದೇ ರೀತಿಯಾಗಿ ಆಗ್ತಾ ಹೋಗುತ್ತೆ. ಸಾಲದಿಂದ ಸ್ವಲ್ಪ ಮುಕ್ತರಾಗುವ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇದೆ. ತುಂಬಾ ದೀರ್ಘಕಾಲದ ಸಾಲದ ಬಾಧೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ಸಾಲ ಬಾಧೆಯು ನಿವಾರಣೆ ಆಗ್ತಕ್ಕಂತಹ ಒಂದು ಸಂದರ್ಭಗಳು ಇದ್ದಾವೆ. ಮೇಲಧಿಕಾರಿಗಳಿಂದ ನಿಮಗೆ ಸಹಕಾರಗಳು ಸಿಗುತ್ತೆ. ಬಂಧು ಮಿತ್ರರಿಂದ ನಿಮಗೆ ಆಗ್ತಾ ಇದ್ದಂತಹ ಅವಮಾನಗಳು ತಪ್ಪತ್ತೆ. ಎಲ್ಲರೂ ಒಂದು ರೀತಿಯಾಗಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಕ್ಕಂತಹ ತಿಂಗಳು ಇಲ್ಲಿ ಶುರುವಾಗುತ್ತೆ. ಆದ್ರೆ ಎಷ್ಟೋ ಜನರ ಮನಸ್ಸಿನ ಭಾವ ಏನು ಗೊತ್ತಾ? ಅಯ್ಯೋ ಗುರುಗಳೇ, ಕನ್ಯಾ ರಾಶಿಯಲ್ಲಿ ಕಣ್ಣೀರ್ ತಪ್ಪಲ್ಲ, ಯಾವಾಗ್ಲೂ ಹಿಂಸೆನೆ ನಮ್ಗೆ ಅಂತ ತುಂಬಾ ಜನ ಹೇಳ್ತಾರೆ. ಅದಕ್ಕೆ ಹೇಳ್ತೀವಿ ನೋಡಿ, ಗೋಚಾರದ ಫಲಗಳು ನಮಗೆ ಶುಭವೋ ಅಶುಭವೋ, ಆದ್ರೆ ನಮ್ಮ ಜನ್ಮ ಜಾತಕದಲ್ಲಿ ಇರ್ತಕ್ಕಂತಹ ಫಲಗಳನ್ನ ನಾವು ಅನುಭವಿಸಬೇಕು. ಗೋಚಾರದ ಫಲಕ್ಕೂ ಜನ್ಮ ಜಾತಕದ ಫಲಕ್ಕೂ ತುಂಬಾ ವ್ಯತ್ಯಾಸಗಳು ಬರ್ತವೆ.
ಗೋಚಾರದ ಫಲ 20 ಭಾಗದಷ್ಟು ಮಾತ್ರ ನಮ್ಮ ಜೀವನಕ್ಕೆ ಅಪ್ಲೈ ಆದ್ರೆ ಇನ್ನು 80 ಭಾಗದಷ್ಟು ಅಪ್ಲೈ ಆಗ್ತಕ್ಕಂಥದ್ದು ಜನ್ಮಜಾತಕದ ಫಲ. ಆ ಜನ್ಮಜಾತಕದ ಫಲವನ್ನ ತಿಳ್ಕೊಂಡು ಅದರ ಆಧಾರದ ಮೇಲೆ ನಾವು ನಮ್ಮ ಜೀವನವನ್ನ ಮುಂದುವರಿಸ್ಕೊಂತ ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ಒಂದ್ಸಲ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಅದರಲ್ಲಿ ಏನಾದ್ರೂ ತೊಂದರೆ ತಾಪತ್ರಗಳೇನಾದ್ರೂ ಇದ್ದರೆ ಅದನ್ನ ನಿವಾರಣೆ ಮಾಡಿಕೊಂಡು ಮುಂದೆ ಜೀವನ ನಡೆಸ್ಕೊಳ್ತಾ ಹೋಗಿ ಶುಭವಾಗಿ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಯೋಗಗಳು ಇದ್ದಾವೆ. ವೈರಿಕಾಟಗಳು, ಶತ್ರುಕಾಟಗಳು, ವಿರೋಧಿಗಳಿಂದ ಸ್ವಲ್ಪ ನೀವು ರಕ್ಷೆಯನ್ನು ಪಡೆದುಕೊಳ್ಳುತ್ತೀರ. ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಕ್ಕಂಥವರಿಗೆ, ಭೂ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ, ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥವರಿಗೆ ಆರ್ಥಿಕ ಲಾಭಗಳು ಬರ್ತಕ್ಕಂಥದ್ದು. ಗೌರವ ಪ್ರಾಪ್ತಿ ಆಗತ್ತೆ. ಕುಟುಂಬದಲ್ಲಿನ ಕಲಹಗಳು ದೂರವಾಗ್ತವೆ. ಮನಸ್ಸಿಗೆ ಬಹಳ ಸಂತಸಮಯವಾದಂತಹ ವಾತಾವರಣ ಉಂಟಾಗ್ತದೆ. ಶುಭವಾದ ವಾತಾವರಣ ಇದೆ. ಏನು ಯೋಚನೆ ಮಾಡುವುದು ಬೇಡ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವು ಇದೇ ಒಂದು ತಿಂಗಳಿನಲ್ಲಿ ಸಿಗತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಪ್ರಗತಿ. ಬೇರೆ ದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೂ ಶುಭವಾದ ವಾತಾವರಣ ಇದೆ. ದೈಹಿಕವಾಗಿ ಅನಾರೋಗ್ಯಗಳಿಂದ ಬಳಲ್ತಾ ಇದ್ರೆ ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂತಹ ತಿಂಗಳು ಆಗಿದೆ. ಅಸೂಯೆಗಳಿಂದ ಸ್ವಲ್ಪ ನೀವೇ ಆಚೆ ಬರಬೇಕು. ಬೇರೆಯವರನ್ನು ನೋಡ್ಕೊಂಡು ಈರ್ಷ್ಯೆ ಪಟ್ಕೊಳ್ಳೋದು, ಬೇರೆಯವರನ್ನು ನೋಡ್ಕೊಂಡು ಅಸೂಯೆ ಪಟ್ಕೊಳ್ಳೋದು ಆಗುತ್ತೆ. ಕಾರಣ ನಿಮ್ಮ ರಾಶಿಯ ಮೇಲೆ ರಾಹುಕೇತುವಿನ ಪ್ರಭಾವ ಇರೋದ್ರಿಂದ ಆ ರೀತಿಯಾಗಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಉಂಟಾಗ್ತದೆ. ಜಾಗ್ರತೆಯಾಗಿ ಇರಿ. ಬೇರೆಯವ್ರ ಬಗ್ಗೆ ಯಾವುದೇ ಈರ್ಷೆ, ಅಸೂಯೆ ಅವೆಲ್ಲ ಬೇಡ. ಅವ್ರು ಪಡ್ಕೊಂಡದ್ದು ಅವರಿಗೆ, ನೀವು ಪಡ್ಕೊಂಡದ್ದು ನಿಮಗೆ. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಅಷ್ಟೇ ಅಲ್ವಾ? ನಿಮ್ಮ ಎಲೆಯಲ್ಲಿ ಇರ್ತಕ್ಕಂಥ ಊಟವನ್ನ ನೀವು ಮಾಡಬೇಕು, ಬೇರೆಯವರ ಎಲೆಯಲ್ಲಿ ಇದ್ದಂಥ ಊಟವನ್ನ ಅವ್ರು ಮಾಡ್ತಾರೆ, ಮಾಡ್ಕೊಳ್ಳಿ. ಶುಭವಾಗಿದೆ. ನೆಮ್ಮದಿಯಾಗಿರೋ ಪ್ರಯತ್ನ ಮಾಡಿ ಕನ್ಯಾ ರಾಶಿಯವರು. ಇನ್ನೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಈ ತಿಂಗಳ ಒಂದು ಪರಿಹಾರದ ವಿಭಾಗವನ್ನು ಗಮನಿಸೋದಾದ್ರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಇರುವಂತಹ ಪ್ರಕೃತಿಯನ್ನು ಉಳಿಸಿಕೊಳ್ಳೋಣ, ಕಾಪಾಡಿಕೊಳ್ಳೋಣ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಲ್ಲಾ ಜೀವಜಂತುಗಳಿಗೂ ಒಂದಿಷ್ಟು ಆಸರೆಯಾಗತ್ತೆ ನೀರಿಂದು. ಪಶುಗಳನ್ನ ಕಾಪಾಡಿದ್ದಕ್ಕೆ, ಪ್ರಾಣಿಗಳನ್ನ ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸಿ ನಿಮ್ಮ ಜೀವನವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತಾನೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಆಧ್ಯಾತ್ಮಿಕವಾದ ಪರಿಹಾರ ನಾನು ಏನಪ್ಪಾ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದ ಪಠಣವನ್ನು ಮಾಡಿ. ನಿಮ್ಮೆಲ್ಲರಿಗೂ ಸಹ ಇನ್ನಷ್ಟು ಶುಭವಾಗ್ಲಿ, ಮಂಗಳವಾಗ್ಲಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.